ಸರಿ ತಗೋರುವ ಸುಶೀಲಾ, ಬರ್ತೇವೆ ನಾವಿನ್ನ. ಬಂದ ಬಾಳತ್ತಾತ ಹೊಕ್ಕೆವಿನ್ನ. ಯಾಕಂದ್ರೆ ಚಾ ಕುಡ್ದೋಗು ಅಂತ್ರಿ. ಇವ ಜಳ ಸುರಿತೈತಿ, ಇದ್ರಾಗ ಚಾ ಮಾಡ್ತೇನೆ ಅನ್ನಕತ್ತಿಲ್ಲೇವ ನೀನು. ಇನ್ನೂ ಬೇಕಾರ ತಣ್ಣಗೆ ಏನಾರ ಮಾಡ ಕುಡಿನಂತ. ಇಷ್ಟತನ ಬಂಗಾರ ತಗೋತೇನೆ, ಬೆಳ್ಳಿ ತಗೋತೇನೆ ಅಂತ ಎಲ್ಲ ಹೇಳಿ ನನ್ನ ಹೊಟ್ಟೆ ಉರಿಸಿ ಮತ್ತೆ ಇವ್ರಿಗೆ ತಣ್ಣಗೆ ಮಾಡ್ಕೊಡ್ಬೇಕಂತ ನಾನು. ಬಾ ಮಾಡ್ಕೊಡ್ತೇನೆ. ನನ್ನ ಗಂಡ 15 ದಿನಕ್ಕೊಂಬರ್ತಾನ. ದುಡ್ದು ಎಲ್ಲ ಮಾಡ್ಕೊಂಬರಕ 15 ದಿನ ಟೈಮ್ ತಗೊಂತಾನ ನನ್ನ ಗಂಡ. ಇವ್ರ ಗಂಡುಗಳೇನೋ ದಿನ ಮನ್ಯಾಗ ಇರ್ತಾರ, ಆರಾಮ್ ಇರ್ತಾರೆ ಇವ್ರು. ಪಾಪ ನನ್ನ ಗಂಡ ಅಷ್ಟು ದಿನ ಹೋಗಿ ದುಡ್ಕೊಂಬರ್ತತಿ. ಇವ್ರಿಗೆ ಚಲೋ ಚಲೋದು ಮಾಡ್ಕೊಡ್ತೇನೆ ತಡಿ. ಎಲ್ಲ ತುಟ್ಟಾಗ್ಯಾವ ಸಾಮಾನು, ಎಲ್ಲಿದು ಮಾಡ್ಲೇವ? ಬೇಕಾರೆ ತನ್ನ ನೀರು ಕೊಡ್ತೇನೆ ನೋಡ್ಬೇಕಾರೆ ಇನ್ನು. ಅಯ್ಯ, ನೀರು ಕೊಡಕನ್ನಕ ಎಲ್ಲಿ ನಳನ ಬಂದಿಲ್ಲಲ್ಲ, 15 ದಿನದ ಹೊತ್ತಾತ. ಅಲ್ಲ ಅಂದಂಗ ನಳದ್ದೇನಾತ ಸುದ್ದಿ? ನಳದ ಸುದ್ದಿನ ಇಲ್ಲಲ್ಲ. ನಳ ಬಂದವನ ಇಲ್ಲ ಕುಡಿಯಾಕ. ಅಯ್ಯ, ನಳನ ಬಿಟ್ಟಿಲ್ಲವ, ಇನ್ನ ಪೈಪ್ ಹೊಡ್ದತಿ ಅಂತಾರ. ಒಬ್ರು ನೀರ ಇದ್ರಾಗ ಹೊಳ್ಯಾಗ ನೀರ ಇಲ್ಲ ಅಂತಾರ. ಏನ್ ಮಾಡ್ಬೇಕು ಅನ್ನೋದ ಗೊತ್ತಾವಲ್ದವ ಇವ. ಇವ್ವ ನಮ್ಮೂರ ಅಷ್ಟು ಖಾಲಿ ಆಗ್ಯಾವ ಇವ ಕುಡಿ ನೀರು. ಹೇಳ್ತೇನೆ ನಿನಗೆ, ಒಂದು ಹನಿ ಹನಿ ಲೆಕ್ಕ ಹಿಡ್ದು ಕುಡಿಯಾಕತ್ತೆ ನೋಡುವ ಮನ್ಯಾಗ. ಹೌದಾ? ಇವ ಒಂದು ಇದು ಇದು ಹೌಸ್ ಯಾವಾಗಲೂ ತುಂಬಿಟ್ಟಿರ್ತಿದ್ವ ಇದನ್ನ ನೀರಿಂದ ಗಡಿಗೆ. ಖಾಲಿನೇ ಐತಿದು. ವಾರಂಗಂಟ್ಲೆ ಆತ್ ನಾವು ಖಾಲಿನೇ ಐತಿ. ಅಲ್ಲ ಇದ್ದಾಗ ಹಂಗ ಚಲಕ ಪಲಕ ಉಗ್ಗ್ಯಾಡ್ತಿರ್ತೇವೆ. ಹಂಗ ರೋಡಿಗೆ ಬಿಡುದು, ಗಟ್ರಿಗೆ ಬಿಡುದು ಮಾಡ್ತಿರ್ತೇವೆ. ಹಂಗ ಉಗ್ಗ್ಯಾಡುದು, ಹಾಸಿಗೆ ಒಗದ್ನೆ, ಅದನ್ನ ಒಗದ್ನೆ, ಇದನ್ನ ಒಗದ್ನೆ, ಸಿಕ್ಕಿ ಸಾಮಾನು ತೊಳದ್ನೆ ಮಾಡಿ ಚೆಲ್ಲಾಡ್ತೇವೆ. ಹಂಗ ಈಗ ನೋಡು, ಏನ ಒಂದು ಹನಿ ಹನಿ ನೀರಿಂದ ಬೆಲೆ ಗೊತ್ತಾಗತ್ತತಿ. ನಮ್ಮ ಮನ್ಯಾಗಂತೂ ನನ್ನ ಮಗ ಜಳಕನ ಮಾಡಿಲ್ಲ ಅಡಿಯೋದು. 2-3 ದಿನದ ಹೊತ್ತತ್ವ ಇವ. ಬರೀ ಕೆಕ್ಕಲ್ ಮಾರಿ ತೊಳಿದು ಅರ್ಬಿ ಚೇಂಜ್ ಮಾಡೋದು, ಕೆಕ್ಕಲ್ ಮಾರಿ ತೊಳಿದು ಅರ್ಬಿ ಚೇಂಜ್ ಮಾಡೋದು ಇಷ್ಟ ಮಾಡಿನ. ಅಯ್ಯಯ್ಯ, ನಾನು ಅರ್ಬಿನ ಒಗದಿಲ್ಲ. 4 ದಿನದ ಹೊತ್ತಾತ. ದೊಡ್ಡದೊಂದು ಗಂಟಾಗ್ಯಾವ ಅರಿಬಿ. ಹಂಗ ಗಂಟು ಕಟ್ಟಿಟ್ಬಿಟ್ಟೆ ನಾವು. ನಳ ಬಂದ ಒಗದ್ರಾತ ಅಂತ ಹೇಳಿ. ಮತ್ತಿನ್ನೇನು ಮಾಡ್ತೀಯ? ಹೌದನ? ಅಲ್ಲ ಮೊನ್ನೆ ಬೋರ್ ನೀರು ಬಿಟ್ಟಿದ್ರಲ್ಲ, ಅಲ್ಲೇ ಬೋರ್ ನಳ ಆಯ್ತಲ್ಲ, ಅದ್ರ ನೀರು ಬಿಟ್ಟಿದ್ರಲ್ಲ, ಮತ್ತೆ ತುಂಬ್ಕೊಲಿಲ್ಲ ನೀನು? ಯಾವಾಗ? ಮೊನ್ನೆ ಸೋಮವಾರ ಬಿಟ್ಟಿದ್ರು. ಎಷ್ಟೋ ತನ ಬಿಟ್ಟಿದ್ರು ಬೋರ್ ನೀರು. ಜಗ್ಗಿ ಮಂದಿ ತುಂಬ್ಕೊಂಡ್ರು. ಯಾಕೆ ನೀ ತುಂಬ್ಕೊಲಿಲ್ಲೇನೆ? ಅದ ನೀರಾಗ ನಾನು ತುಂಬ್ಕೊಂಡೆ, ಅದ ನೀರಾಗ ಒಗದ ಹಾಕ್ಬಿಟ್ಟು ನೀವು ಅರ್ಬಿ. ಹೌದಾ? ನಾ ಎಲ್ಲಿ ಹೋಗಿದ್ನಿ ಸೋಮವಾರ ದಿನ? ಇಲ್ವಾ, ಒಬ್ಬರದು ನಮ್ಮ ರಿಲೇಷನ್ ಅವ್ರದ್ದು ಒಂದು ಹುಡುಗಿದು ಎಬ್ಸೋದು ಕಾರ್ಯ ಇತ್ತವ. ಅಲ್ಲಿ ಹೋಗಿದ್ದೆ ನಾನು. ದೊಡ್ಡಕ್ಕಾಗಿತ್ತು ಅದು ಎಬ್ಸು ಕಾರ್ಯ ಇತ್ತು. ಕರೆಕ್ಟ್ ಆದ ಟೈಮ್ ಹೋಗಿ ನಡಿ ನಾನು. ಮನೆ ಆಸ್ ಮಂದಿ ಹೋಗ್ಯಾವಿ, ಗೊತ್ತಾಗಿಲ್ಲ ನಮಗೆ. ಹಿಂಗಕ್ಕತ್ ನಾವು. ಒಂದು ತಾಸು 2 ತಾಸು ಬಿಟ್ಟಿದ್ರು ಅವರು. ಇದ್ದಿದ್ದೇ ಇಲ್ಲಣ್ಣ. ನಾನು ನಿನ್ನ ನೋಡಕ್ಕೂ ಹೋಗ್ಲಿಲ್ವಾ. ಮನೆ ಹೋದಿಲ್ಲ. ಅಯ್ಯ, ನಾನು ತುಂಬ್ಕೊಂಬಂದೇನಿ. ಒಂದು ನಮ್ದು ನೀಲಿ ಕಲರ್ ಡ್ರಮ್ ಐತಿ. ಆ ನೀಲಿ ಕಲರ್ ಡ್ರಮ್ ತುಂಬ ತುಂಬಿಸಿದ್ನಿವ ನಾನು. ಬೋರ್ ನೀರ ಈಗ ಅವನ ಬಳಸಾಡಕತ್ತೆ ನೋಡು ನಾವು. ಅವು ಕುಡಿಯಾಕೂ ಖಾಲಿಯಾಗಿದ್ದುವ ನಮಗೆ. ಈಕಿ ಬಾಜು ಮನೆ ಆಕಿ ಕಮಲಕ್ ಅಂತದ ಅಲ್ಲೇವ. ಆಕಿ ಅವ್ರ ಮನ್ಯಾಗ ಊರಿಗೆ ಹೋಗಿದ್ರವ ಅವರು. ನಳ ಬಂದಾಗ ತುಂಬ್ಕೊಂಡು ಇಟ್ಟಿದ್ರಲ್ಲ ಅಷ್ಟೇ. ಆಮೇಲೆ ಒಂದು 4 ದಿನ ಬಿಟ್ಟು ಬಂದ್ರಲ್ಲ. ನಳ ಅವಾಗ ಹೋಸಲ ನಳ ಬಂದ ತುಂಬಿದ್ರಲ್ಲ, ಅವು ಸ್ವಲ್ಪ ಕುಡಿಯೋ ನೀರು ಹೆಂಗಿದ್ದು ಹಂಗೆ ಇದ್ದುವ. ಅದ್ರಾಗ ಒಂದು ಟಾಕಿ ನೀರು ನಾನೇ ಇಸ್ಕೊಂಡೆ. ಒಂದು ಟಾಕಿ ಅನ್ನಕ್ಕೇನು ಸ್ಟೀಲಿನ ಟಾಕಿ ಮನೆಗೆ ಇರ್ತಾವಲ್ಲ, 2 ಕೊಡದು ಹಿಡಿತದ ಅದು. 2 ಕೊಡದ ಟಾಕಿ ಅಷ್ಟು ನೀರು ನನಗೆ ಕೊಟ್ಲಕ್ಕಿ. ಮತ್ತು ಅವ 2 ಕೊಡ ನೀರು ನನಗೆ ಕುಡಿಯೋಕ್ಕಾದವು. ಅಲ್ಲ ಮತ್ತೆ ನನಗೊಟ್ಟು ಹೇಳ್ಬಾರ್ದಾನೆ. ನಾನೊಂದಿವ್ಸ ಇಸ್ಕೊಂತಿದ್ದೆ ಆಕಿ ಕಡೆ. ನೀ ಇಸ್ಕೊಂತೀನಿ ನಾನು. ಈಗ ಮೊನ್ನೆ ಮತ್ತೆ ಕೇಳಕ್ಕೆ ಹೋದಾಗ ಇಲ್ಲ ಅಂದ್ಲು ಆಕಿ. ಖಾಲಿಯಾಗಿ ಅವ್ರು ಇಸ್ಕೊಂಡೋದ್ರು, ಇವ್ರು ಇಸ್ಕೊಂಡೋದ್ರು, ನಮ್ಗೆ ಅಷ್ಟ ಕುಡಿಯೋಕದಾವ ಅಂದ್ಬಿಟ್ಲಕ್ಕಿ. ಯಾಕಂದ್ರೆ 4-5 ದಿನ ಗಂಟೆ ಹೋಗ್ಬಿಟ್ಟಿದ್ರಲ್ಲ ಅವ್ರು. ನಳ ಬಂದು ತುಂಬಿದ ನೀರು ತುಂಬಿ ಮರನೇ ದಿನ ಊರಿಗೆ ಹೋಗಿದ್ರು ಅವರು. ನೀನೇನೋ ಮನೆ ಬಂದಾರ ಅವ್ರು. ಅದಕ್ಕೆ ನಾನು ನೀರು ತುಂಬಿದ್ದು ಹೆಂಗಿದ್ದು ಹಂಗೆ ಇರ್ತಾವೆ ಕುಡಿ ನೀರು. ಕೇಳಿದ್ರಾತು ಅವು ಇದ್ರಾನು ಆಗಲಕ್ಕ, ಡ್ರಮ್ನೇನೋ ಆಗಲಕ್ಕ, ನೀಲಿ ಡ್ರಮ್ ತುಂಬಿಟ್ಟಿರ್ತಾರಲ್ಲ ಅದ್ರಾನು ಆಗಲಕ್ಕ. ಯಾಕಂದ್ರೆ ಕುಡಿ ನೀರೆಲ್ಲ ನಡೀತೈತೆ ಅಂತೇಳಿ ತುಂಬ್ಕೊಂಡ್ರಾತ. ಒಂದು 4 ಕೂಡ ತುಂಬ್ಕೊಂಡ್ರಾತ. ಮನೆ ಬಂದು ನೀರಿನ ಕುಡಿ ಟ್ಯಾಕಿಗೆ ಹಾಕೊಂಡ್ರಾತಂತ ನಾನು ಅನ್ಕೊಂಡ್ರೆ, ಇಲ್ವಾ ಅವ್ರು ಒಯ್ದ್ರು, ಇವ್ರು ಒಯ್ದ್ರು, ಅವ್ರೊಂದು ಕೂಡ ಒಯ್ದ್ರು, ಇವ್ರೊಂದು ಕೂಡ ಒಯ್ದ್ರು ಅಂತ ಹೇಳಿ ಮುಗಿಸ್ಬಿಟ್ಲು ಆಕಿ. ನನಗೆ ಒಂದು ಕೂಡ ಕೊಡಲಿಲ್ಲ. ಹೌದನೇ? ಅಯ್ಯ, ಆಕಿನ ಬರೋದ ಕಾಯಕತ್ತಿದ್ದೆ. ಯಾಕಂದ್ರೆ ನಾನು ಅವ್ರು ಪೂರ್ತಿ ಅವತ್ತು ಹೋದ್ವಾರ ನಳ ಬಂದಾಗ ನೀರು ತುಂಬ್ಕೊಳ್ಳೋದೆಲ್ಲ ನೋಡಿದ್ದೆ. ಒಳ್ಳೆ ಮರನೇ ದಿನ ಕಿಲಿ ಹಾಕೊಂಡು ಊರಿಗೆ ಹೋದ್ರವ. ಏನೋ ಫಂಕ್ಷನ್ ಐತೆ ಅಂತೇಳಿ. ಆವಾಗ ಗೊತ್ತಾತು ನನಗೆ ಊರು ಹೋಗ್ಯಾರ ಇವ್ರು ಅಂತೇಳಿ. ಆಮೇಲೆ ನಳ ಮತ್ತು ಹಿಂಗೆ ಲೇಟಾಗಿ ಬರಾಕತ್ತಿದ್ದು ಗೊತ್ತಾತಲ್ಲ, ನಳ ಇನ್ನೂ ಬಂದೇ ಇಲ್ಲ ಅನ್ನೋದು ಗೊತ್ತಾತಲ್ಲ. ಕೇಳಿದ್ರೆ ಕೊಡ್ತಾ ಯಾಕೆ ತುಂಬಿದ್ದು ಹೆಂಗಿದೆ ಹಂಗೆ ಇರ್ತಲ್ಲ. ಅವನೇನು ಅಷ್ಟು ಎಲ್ಲನೂ ಬಳಸಾಡ್ತಾರೆ. ಅದಕ್ಕೆ ಕೇಳಿ ನೀವು ಬಂದು ಗುಟ್ಲೆ ಒಂದು ಅರ್ಧ ತಾಸಿಗೆ ಕೇಳಿಬಿಟ್ಟು ನಾನು ಹಂಗಂದ್ರೆ ತೊಗೊಂಡೋಗುವ ಅಂಥೇಳಿ ಹೊರಗೆ ಒಂದು ಯಾವಾಗ ಒಂದು ಟಾಕಿ ಕುಡಿಯಾಕಂತ ಒಂದು ಎಮರ್ಜೆನ್ಸಿ ತುಂಬಿಟ್ಟಿರ್ತಾರಲ್ಲ, ಅದ್ರಾನ ತೊಗೊಂಡೋಗಂದ್ಲ. ಅದ್ರಾಗ 2 ಕೊಡ ಆದವು. 2 ಕೊಡನು ಹಾಕೊಂಡೆ ತಂದ್ರೆ ನಾನು. ನೀರು ಇಲ್ಲದಕ್ಕೆ ನೋಡಿವ ಎಂಥದಾಗೈತಿ. ಎಲ್ಲ ಒಣಗಿ ನಾರ್ದಂಗೆ ಆಗ್ತದೆ ಮನ್ಯಾಗ. ಇನ್ನೇನು ಕೆಲಸ ಇಲ್ದಂಗೆ ಆಗೈತೆ. ಎಲ್ಲ ಅರಿಬಿ ಹಂಗೆ ಅದಾವು. ಬಾಂಡೆ ಅಂತಿಂತ ಬಾಂಡೆ ಹಂಗೆ ಇಟ್ಬಿಟ್ಟೇನಿ. ಎಮರ್ಜೆನ್ಸಿ ಅಷ್ಟು ಹಂಗೆ ಒಂದಿಟ್ಟು ಪುಟಕ್ಕೆ ಒಂದು ಸ್ವಲ್ಪ ನೀರು ತೊಳ್ಕೊಳ್ಳೋದು, ಹೊಳೆ ಬಳಸೋದು. ಅವನ್ನ ಪುಟಕ್ಕೆ ಒಂದಿಟ್ಟು ತೊಳ್ಕೊಳ್ಳೋದು, ಹೊಳೆ ಬಳಸೋದು. ಬರೀ ಇದನ್ನ ಮಾಡಿ ನಾನು. ನೀರೇ ಇಲ್ಲಲ್ಲ. ಎಷ್ಟು ಎಲ್ಲಿ ದೂರ ಹೊತ್ಕೊಂಡಿರ್ತಾರೆ ಅನ್ನಕ್ಕೂ ಎಲ್ಲೂ ನೀರಿಲ್ವ. ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ದು. ಇವ ಇದ್ದಾಗ ಕಾಯ್ಕೊಳಂಗಿಲ್ಲ ಮಂದಿ. ಹಂಗೆ ಉಗ್ಗ್ಯಾಡ್ತಾರೆ, ಹಂಗೆ ಹರಿವಿ ಚೆಲ್ಲಾಡ್ತಿರ್ತಾರೆ. ಈಗ ನೋಡಿ ಇಲ್ದಾಗ ಎಂಥ ಪರಿಸ್ಥಿತಿ ನೋಡಿ. ಒಂದು ಹನಿ ಹನಿ ನೀರಿಗೆ ಬೆಲೆ ಬಂದತಿ.
ಅದು ಬೇರೆ ಮಳಿನೂ ಆಗವಲ್ವ, ಎಂತ ಬಿಸಿಲು ಹಚ್ಚಲೆ ಅಂತ ಹೊಡ್ಯಾಕತ್ತತಿ. ಯಪ್ಪ ಬಿಸಿಲಿಗೆ ಸಾಕಾಗಿ ಹೋಗತ್ವ ಇವ. ಹಂಗಾಗಿ ಹೊರಗೆ ಹೋಗಿಲ್ವ ಇವ, ನಾವಂತ್ರ ಎಲ್ಲೆಲ್ಲಿ ಹೊರಗೆ ಹೋಗಿಲ್ಲ ನಾವು. ಕಾಯಿಪಲ್ಲೆ ತರಕ್ಕೆ ಹೋಗಿಲ್ಲ. ಕಾಯಿಪಲ್ಲೆ ತಂದ್ರೆ ಏನು ಎಲ್ಲ ಮನೆಗೆ ಬಿಡ್ತಾವು, ಫ್ರಿಜ್ಜರ ಇಲ್ವಾ, ಫ್ರಿಜ್ನ ಇಡಕ್ಕೆ. ಆಮೇಲೆ ಫ್ರಿಜ್ನಾಗ ತನ್ನ ನೀರು ಇಡಕ್ಕೆ ತನ್ನ ಇದೆ ಗಡಿಗೆನ ನಾನು ಗಡಿಗೆ ನೀರ ಯೂಸ್ ಮಾಡೋದು. ಆಮೇಲೆ ಗಡಿಗೆ ನೀರು ಖಾಲಿ ಆಗ್ಯಾವು, ಒಂದು ಈ ಸೆಲ್ಲೆ ಅದಾವು, ಅವನ್ನ ಕುಡಿಯಾಕತ್ತೀವಿ. ಇವ ನಮ್ದು ಏನು ಕೇಳ್ತೀವಿ ಹಂಗಾಗೈತಿ ಜೀವನ. ಇವ ನೀರು ಇಲ್ಲದಕ್ಕೆ ಕಡೆಗೆ ಊಟ ಇರ್ಲಿಕ್ಕೂ ನೀರು ಇರ್ಬೇಕು. ನೀರೂ ಏನಿದೆ ಇಷ್ಟು ಇದು ಆಗ್ಬಿಟ್ಟತ್ವ ಇವ ನೀರಿಂದ ಹಪ್ಪಿ ಹಪ್ಪಿ. ಇವ ಯಾವಾಗ ನಳ ಬರ್ತಾವು, ಯಾವಾಗ ಮಳೆ ಬರ್ತೈತೋ ಕಾಯಕತ್ತೆ ನೋಡುವ. ಅಯ್ಯೋ ಅಲ್ಲಿ ಹೊಳ್ಯಾಗ ನೀರೇ ಇಲ್ಲಂತ, ಸ್ವಲ್ಪ ಹಂಗೆ ಕಣ್ಣಗೆ ಐತೆ ಅಂತ ತೆಳ್ಳಗೆ ನೀರು. ಅವು ಚರಿಗಿಲೆ ತುಂಬ್ಕೊಂಡ್ರೆ ಖಾಲಿ ಹಾಕ ನೋಡಿ ಹಂಗೆ ಅದಾವಂತ. ತೀರಾ ಮೊಣಕಾಲು ಮಟನೂ ಇವು ಉದ್ದಿಲ್ಲ ಅಂತ ನೀರು ಅಷ್ಟ್ರಾಗ. ಮತ್ತು ಎಲ್ಲ ಹುಬ್ಬಳ್ಳಿ ಧಾರವಾಡ ಎಲ್ಲ ಕಡೆ ಎಲ್ಲಿ ಯಾರಿಗಂತ ಕೊಡ್ಬೇಕು ಅವ್ರು. ಕರೆನವ ಇವು ಏನಿದು ಮಳೆ ನೀರು ಬರ್ತತಲ್ಲ, ಮಳೆದು ಟಿವ್ಯಾಗ ಜಗ್ಗಿಸಲ ತೋರಿಸ್ತಾರ. ಇದನ್ನ ಮಾಡ್ಬೇಕಂತೆ, ಏನು ಹಂಚಿಮ್ಯಾಗಿಂದ ಅವು ಒಂದೊಂದು ಇದರ ತೋರಿಸ್ತಿರ್ತಾರ ನೋಡು. ಹಂಚಿಮ್ಯಾಗ ಒಂದು ಹಗರ್ಕ ಒಂದು ಹೊರನಾಳಿಗೆ ಗತೆ ಹಾಕಿ, ಆ ಹೊರನಾಳಿಗೆ ನೀರು ಬೀಳ್ತಿರ್ತಲ್ಲ, ಅದನ್ನ ಪೈಪ್ ಹಚ್ಚಿ ಆಜುಬಾಜು ಏನಾರು ನಮ್ಮ ಬಾವಿ ಕೆರೆ ಇರ್ತಾವಲ್ಲ, ಆ ಕೆರೆಗೆ ಬಾವಿಗೆ ಬಿಡ್ಬೇಕು. ಖರ್ಚು ಆದ್ರೆ ಆಗಲಕ್ಕ ಹೋಗಲಕ್ಕಂತೆ ಪ್ಲಾಸ್ಟಿಕ್ಕಿನ ಪೈಪ್ ತಂದು ಹಂಗೆ ಮಾಡಿ ನೀರು ಉಳಿಸ್ಕೋಬೇಕು. ಇವ ಪ್ರಾಣಿ ಪಕ್ಷಿಗೂ ಇಲ್ದಂಗೆ ಆಗಿ ಹೋಗೈತೆ ನೋಡು, ಮನುಷ್ಯರಿಗೂ ಇಲ್ದಂಗೆ ಆಗೈತಿ. ಪ್ರಾಣಿ ಪಕ್ಷಿ ಒದ್ದಾಡ್ ಹೊಕ್ಕವ ಪಾಪ, ಅವಕ್ಕೇನು ಬಾಯಿ ಐತೆ ಹೇಳಾಕ ನೀರಡಿಕೆ ಆಗೈತೆ ನಮ್ಗೆ ಅಂತೇಳಿ. ನಮ್ಗೆ ಕುಡಿಯಕ್ಕೆ ನೀರಿಲ್ಲ, ಇನ್ನು ಕೆಲ್ಲಿ ಇಡೋದು ಹೋದಿಲ್ಲ. ಹಂಗಾಗ್ಬಿಟ್ಟತಿ ಈಗ ಪರಿಸ್ಥಿತಿ. ಈಗ ನಮ್ದ ನಾವು ನೋಡ್ಕೊಳಕತ್ತೀವಿ, ಪ್ರಾಣಿ ಪಕ್ಷಿ ಯಾರು ನೋಡೋರ ಇಲ್ಲ. ಕರೆನವ ನಾವು ಶಾನೆ ಆಗ್ಬೇಕು. ನಾವು ಏನದು ಹುಂಬುಗತಿಗತೆ ಏನು ಗೊತ್ತೇ ಇಲ್ದರ್ಗತೆ ಇರೋದು ತಪ್ಪದು. ಎಲ್ಲ ಥರ ಹೇಳ್ಕೊಡ್ತಾರ, ಟಿವ್ಯಾಗೂ ಹೇಳ್ಕೊಡ್ತಾರ, ಮೊಬೈಲ್ನಾಗ ಹೇಳ್ಕೊಡ್ತಾರ. ನೀರು ಉಳಿಸ್ರಿ ಅಂತೇಳಿ ನಾವು ಹಂಗೆ ಹ್ಞೂ ಅಂತೇವಿ ಮತ್ತು ಚೆಲ್ಲಡೋದು ಹಂಗೆ ಮಾಡ್ತೀವಿ. ನಮ್ಮಂಗೆ ಮತ್ತು ಮುಂದೆ ನಮ್ಮ ಮಕ್ಕಳು ಹೌದಿಲ್ಲ. ಈಗ ಮೊದಲು ಭೂಮಿ ಮ್ಯಾಗ ಕುಡಿಯೋ ನೀರಿನ ಪ್ರಮಾಣ ಕಡಿಮೆ ಐತಂತೆ. ಅಂತಂದ್ರೆ ಇದೊಂದು ಬರಗಾಲ ಒಂದು ಬೆಳಾತತ್ವ ಮ್ಯಾಗ. ಆಮೇಲೆ ಗಿಡ ಹಚ್ಚೋದೊಂದು ಕಡಿಮೆ ಮಾಡ್ಯಾರ ಮಂದಿ. ಗಿಡನ ಹಚ್ಚಂಗಿಲ್ಲ, ಗಿಡ ಕಡಿತಾರ ಇನ್ನು ತಬಾಷಿ ಏಕರಂತಿ ಕಡಿತಾರ. ಅದ್ರಾಗ ಹೊಳ್ಳಿ ಒಂದು ಗಿಡ ಹಚ್ಚಿ ಒಂದು ಕಡ್ದಾರಂದ್ರೆ ಇನ್ನೊಂದು 5 ಗಿಡ ಹಚ್ಚೋದು ಗೊತ್ತಿಲ್ಲ ಮಂದಿಗೆ. ಹಂಗಾಗಿ ಏನಾಗ್ಬಿಟ್ಟತಿ, ಅದೆಲ್ಲ ಹಸಿರು ಮತ್ತು ಮಾಯ ಆಗಾಕತ್ತತಿ, ಎಲ್ಲ ಏನದು ಮಾಲಿನ್ಯ ಆಗಾಕತ್ತತೆ. ಮತ್ತು ಹಂಗಾಗಿ ಮತ್ತು ಅದು ಮಳೆ ಪಳಿ ಚಂದ ಆಗವಲ್ವವು. ಹೌದವಾ. ಈಗ ಹೆಂಗಿದ್ರು ಸಾಲಿ ಸುಟಿ ಐತಿ, ಹುಡುಗರ ಕಡೆಯಿಂದ ಗಿಡ ಹಚ್ಚಿಸ್ಬೇಕು. ಇವ ಎಲ್ಲೆಲ್ಲಿ ಕುಲ್ಲಾ ಜಾಗ ಐತಲ್ಲ ಅಲ್ಲಿ ಹೋಗೋಗಿ ಇವು ಬೇನ್ ಮರ ಆವತ್ತು ಚಲೋನ, ಬೇನ್ ಮರ, ಆಲದ ಮರ, ಅರಳಿ ಮರ ಇವು ಭಾಳ ಚಲೋ ಇವು. ದೊಡ್ಡ ಗಿಡ ಹಾಕವು, ದೊಡ್ಡ ಮರ ಹಾಕವು, ಜಗ್ಗೆಷ್ಟು ಆಯುಷ್ ಇರ್ತಾವಕ್ಕೆ. ಆಮೇಲೆ ಜಗ್ಗೆಷ್ಟು ಆಮ್ಲಜನಕ ಕೊಡ್ತಾವು. ಆಮೇಲೆ ಮಳೆ ತರಿಸುವಷ್ಟು ಶಕ್ತಿ ಇರ್ತವಕ್ಕೆ. ಹುಡುಗರ ಕಡೆಯಿಂದ ಅಷ್ಟೇ ಯಾಕೆ, ನಾವು ನಿಂದಿರ್ಬೇಕು, ನಾವು ತೆಗ್ಗು ಕಡ್ದು ಎಲ್ಲ ಹಚ್ಚಿಸ್ಬೇಕು. ಖಾಲಿ ಕುಂತ ಏನು ಮಾಡು, ನಾವ್ರ ಎಲ್ಲ ಮಾಡ್ಬೇಕು. ಇವಾಗ ಕೆಲಸ ನಾವು ಮಾಡ್ಬೇಕು. ಮತ್ತೆ ಹೌದೌದು, ಎಲ್ಲರೂ ಕೈ ಜೋಡಿಸಿದ್ರನ ಆಕತ್. ಮತ್ತೆ ನಮ್ಮ ಪರಿಸರನ ನಾವು ಉಳಿಸ್ಕೋಬೇಕು. ಸಣ್ಣ ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು ಒಂದೊಂದು. ನಮ್ಮ ಹುಡುಗರಿಗೆ ಅಂತ ಇನ್ನೇನು ಗೊತ್ತೇ ಇಲ್ಲಡಿ, ಬರೀ ಬಿರಿಯಾನಿ ತಿನ್ನೇ ಬರೀ ಇದೇ ಮಾಡ್ತಾರೆ ನಮ್ಮ ಹುಡುಗಂತ ನೀನೇನೇನೇನು ಗೊತ್ತಿಲ್ವಾ ಇವ. ಅಷ್ಟು ಮಾಡೋಣ ತಗೋರ. ನಾಳೆ ಮೊದಲು ಅದನ್ನ ಕೆಲಸ ಮಾಡೋಣ ಏನು ಹೌದಿಲ್ಲ. ನಾಳೆ ಮೊದಲು ಅದನ್ನ ಕೆಲಸ ಮಾಡೋಣ. ಒಂದು ಕೊಡ 2 ಕೊಡ 4 ಕೊಡ ನೀರು ಹೋದ್ರೆ ಹೋಗಲಕ್ಕ ಒಂದು 4 ಗಿಡ ಹಚ್ಚಿ ಬರೋಣ ಅಂತ. ಆಮೇಲೆ ಅಲ್ಲೆಲ್ಲೆಲ್ಲೇ ಅವು ಇದ್ರ ಗಡಿಗಿದು ಅದಲ್ಲ, ಅದ್ರ ನೀರು ಹಾಕಿ ಒಂದು ಇನ್ನೊಂದು ಬೇರೆ ಗಡಿಯಾಗ ಒಂದಿಟ್ಟು ಇವು ಕಾಳು ಪಾಳು ಎಲ್ಲ ಹಾಕಿ ಇಟ್ಟಿಟ್ಟು ಬರೋಣ. ಅಲ್ಲೆಲ್ಲೆಲ್ಲೆಲ್ಲೆ ಇವು ಪಕ್ಷಿಗೆ ಪ್ರಾಣಿಗೆ ಇಟ್ಟಿಟ್ಟು ಬರೋಣ. ಮೊದಲು ಬರೀ ನಮ್ದಷ್ಟ ನೋಡ್ಕೊಂಡ್ರೆ ಹೆಂಗವಾ. ಹಾಂ ಅಷ್ಟ ಮಾಡೋಣ.